ಸಂತಾನಹೀನತೆಗೆ ಕಾರಣಗಳೇನು? ಪುರುಷರಲ್ಲಿ ವೀರ್ಯಾಣುಗಳ ಪ್ರಮಾಣ ಎಷ್ಟಿರಬೇಕು? ಮಕ್ಕಳಾಗದೆ ಇರುವುದಕ್ಕೆ ಪುರುಷರು ಕಾರಣ ಹೇಗೆ? ಪುರುಷ ಬಂಜೆತನ ನಿವಾರಣೆಗೆ ಇಲ್ಲಿದೆ ಸೂಕ್ತ ಚಿಕಿತ್ಸೆ. ಸಂತಾನಹೀನತೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಸಮಸ್ಯೆಯಾಗಿದೆ. ಸುಮಾರು 10ರಷ್ಟು ದಂಪತಿಗಳು ಗರ್ಭ ಧರಿಸುವಲ್ಲಿ ತೊಂದರೆ ಎದುರಿಸುತ್ತಿದ್ದಾರೆ. ಪುರುಷರಲ್ಲಿ ಸಂತಾನಹೀನತೆಯನ್ನ ಲೈಂಗಿಕ ಸಂಭೋಗದ 1 ಅಥವಾ ಹೆಚ್ಚಿನ ವರ್ಷಗಳ ನಂತರವೂ ಮಗುವನ್ನ ಹೊಂದಲು ಅಸಮರ್ಥರಾಗುತ್ತಿದ್ದಾರೆ ಎಂದು ವ್ಯಾಖ್ಯಾನಿಸಲಾಗಿದೆ. ಮದುವೆಯಾದ ನಂತರ ಮಕ್ಕಳು ಯಾವಾಗ ಎಂದು ಎಲ್ಲರೂ ಕೇಳುವುದು ಸಾಮಾನ್ಯ. 1-2 ವರ್ಷ ಹೋಗಲಿ, ನಂತರ ಮಕ್ಕಳ ಮಾತು ಎಂದು ಅನೇಕರು ಪೋಷಕರಾಗುವುದನ್ನ ಮುಂದೂಡುತ್ತಾರೆ. ಹಿಂದೆಲ್ಲ ಮಕ್ಕಳಾಗದೇ ಇದ್ದರೆ ಅದಕ್ಕೆ ಸ್ತ್ರೀಯರೇ ಕಾರಣ ಎಂದು ಅವರನ್ನ ದೂರಲಾಗುತ್ತಿತ್ತು. ಆದರೆ ಈಗ ಪರಿಸ್ಥಿತಿಯು ಬದಲಾಗಿದೆ. ಇಂದು ಮಕ್ಕಳಾಗದೇ ಇದ್ದಾಗ ದಂಪತಿಗಳು ವೈದ್ಯರ ಬಳಿ ಹೋದರೆ ಅವರ ಇಬ್ಬರ ಫಲವಂತಿಕೆಯನ್ನ ಪರೀಕ್ಷಿಸುತ್ತಾರೆ. ಆಗ ಮಕ್ಕಳಾಗದೇ ಇರುವುದಕ್ಕೆ ಕೇವಲ ಸ್ತ್ರೀಯರೇ ಅಲ್ಲ, ಪುರುಷರು ಕೂಡ ಕಾರಣವಾಗುತ್ತಾರೆ ಅನ್ನೋದು ಪರೀಕ್ಷೆಯಿಂದ ತಿಳಿಯುತ್ತದೆ. ಇದಕ್ಕೆ ಹಲವಾರು ಕಾರಣಗಳನ್ನ ಹೇಳಬಹುದು. ಭಯ, ಒತ್ತಡ, ಬಿಗಿಯಾದ ಬಟ್ಟೆ, ಬಿಸಿ ವಾತಾವರಣದಲ್ಲಿ ಕೆಲಸ ಮಾಡುವುದು, ಧೂಮಪಾನ, ಮದ್ಯಪಾನ ಇತ್ಯಾದಿಗಳು ಪುರುಷರಲ್ಲಿ ಸಂತಾನಹೀನತೆಗೆ ಕಾರಣಗಳು. ಸಂಶೋಧನೆಯ ಪ್ರಕಾರ ಪರಿಸರ ಮಾಲಿನ್ಯ, ಒತ್ತಡ ಮತ್ತು ಜೀವನ ಶೈಲಿಯಿಂದ ಪುರುಷರಲ್ಲಿ ಸಂತಾನಹೀನತೆ ಸಮಸ್ಯೆಗಳ ಸಂಖ್ಯೆ ಹೆಚ್ಚುತ್ತಿದೆ. ಲೈಫ್ ಸ್ಟೈಲ್ ಡಿಸಾರ್ಡರ್ನಿಂದಾಗಿ ಪುರುಷರಲ್ಲಿ ಬಂಜೆತನ ಹಲವು ಕಾರಣಗಳಿವೆ. ಮಾನಸಿಕ ಒತ್ತಡ. ಒತ್ತಡದ ಸಮಯದಲ್ಲಿ ಸ್ವನಿಯಂತ್ರಿತ ನರಮಂಡಲ ಮತ್ತು ಮೂತ್ರಜನಕಾಂಗದ ಹಾರ್ಮೋನುಗಳು ಪುರುಷರಲ್ಲಿ ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತವೆ. ಸೌಮ್ಯದಿಂದ ತೀವ್ರವಾದ ಭಾವನಾತ್ಮಕ ಒತ್ತಡವು ಟೆಸ್ಟೆಸ್ಟೆರಾನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಅದರಿಂದ ವೀರ್ಯಾಣುಗಳ ರಚನೆಗೆ ಅಡ್ಡಿಯಾಗುತ್ತದೆ ಎಂದು ಅಧ್ಯಯನಗಳು ಬಹಿರಂಗಪಡಿಸಿವೆ. ವೃಷಣ ಉಷ್ಣತೆ. ವೃಷಣದ ಉಷ್ಣತೆಯು ದೇಹದ ಉಷ್ಣತೆಗಿಂತ ಸ್ವಲ್ಪ ಕಡಿಮೆ ಇದ್ದರೆ ವೀರ್ಯ ಉತ್ಪಾದನೆಗೆ ಸೂಕ್ತವಾಗಿರುತ್ತದೆ. ವೃಷಣ ಪ್ರದೇಶದ ಉಷ್ಣತೆಯ ಹೆಚ್ಚಳವು ವೀರ್ಯದ ರಚನೆಯ ಮೇಲೆ ಪರಿಣಾಮ ಬೀರುತ್ತದೆ. ಬಿಗಿಯಾದ ಒಳ ಉಡುಪು ಧರಿಸುವುದು, ಕೆಲಸದ ವಾತಾವರಣ, ಜ್ವರವು ಹೆಚ್ಚಿನ ಸ್ಕ್ರೋಟಲ್ ತಾಪಮಾನವನ್ನು ಹೆಚ್ಚಿಸುತ್ತದೆ ಮತ್ತು ಸಂತಾನಹೀನತೆಗೆ ಕಾರಣವಾಗುತ್ತದೆ. ಧೂಮಪಾನ. ಅನೇಕ ಸಂಶೋಧನೆಗಳು ಧೂಮಪಾನ ಮತ್ತು ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಯ ನಡುವಿನ ವ್ಯತಿರಿಕ್ತ ಸಂಪರ್ಕವನ್ನ ಸೂಚಿಸುತ್ತದೆ. ಆಲ್ಕೋಹಾಲ್ ಸೇವನೆಯು ಟೆಸ್ಟೆಸ್ಟೆರಾನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಕಾಮಾಸಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ ಮತ್ತು ವೀರ್ಯದ ಗುಣಮಟ್ಟ ಮತ್ತು ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಆಲ್ಕೋಹಾಲ್ ವಿಟಮಿನ್ ಎ ಯ ಸರಿಯಾದ ಚಯಾಪಚಯ ಕ್ರಿಯೆಯಿಂದ ಯಕೃತ್ತನ್ನು ನಿಲ್ಲಿಸುತ್ತದೆ ಮತ್ತು ಸತುವಿನ ಹೀರಿಕೊಳ್ಳುವಿಕೆಯನ್ನ ತಡೆಯುತ್ತದೆ. ವೀರ್ಯಾಣು ಬೆಳವಣಿಗೆಯಲ್ಲಿ ವೀರ್ಯದಲ್ಲಿ ವಿಟಮಿನ್ ಎ ನಿರ್ಣಾಯಕ ಪಾತ್ರವನ್ನ ಹೊಂದಿದೆ ಮತ್ತು ಸತು ಕೊರತೆಯು ಕಡಿಮೆ ವೀರ್ಯ ಎಣಿಕೆಗೆ ಕಾರಣವಾಗುತ್ತದೆ. ಹೀಗಾಗಿ ಆಲ್ಕೋಹಾಲ್ ತೀವ್ರವಾಗಿ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯಕರ ವೀರ್ಯ ಲಕ್ಷಣವೆಂದರೆ ದ್ರವ, ದಪ್ಪ, ಭಾರ, ಯಾವುದೇ ದುರ್ವಾಸನೆ ಇಲ್ಲದೆ ಸ್ನಿಗ್ಧತೆ, ಬೂದು ಮಿಶ್ರಿತ ಬಿಳಿ ಬಣ್ಣ ಮತ್ತು ಸ್ಥಿರತೆ ಲಕ್ಷಣಗಳಿಂದ ಕೂಡಿರುತ್ತದೆ. ಪುರುಷರಲ್ಲಿ ಬಂಜೆತನಕ್ಕೆ ಚಿಕಿತ್ಸೆ. ಆಧುನಿಕ ವಿಜ್ಞಾನದಲ್ಲಿ ಪುರುಷರ ಬಂಜೆತನಕ್ಕೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ಲಭ್ಯವಿರುವ ವೈದ್ಯಕೀಯ ಚಿಕಿತ್ಸೆಯು ದುಬಾರಿಯಾಗಿದೆ, ಬಳಸಲು ಸುಲಭವಲ್ಲ, ಪರಿಣಾಮಕಾರಿಯಲ್ಲ ಮತ್ತು ಅಡ್ಡ ಪರಿಣಾಮಗಳನ್ನು ಹೊಂದಿದೆ. ಹೀಗಾಗಿ ಪುರುಷ ಬಂಜೆತನಕ್ಕೆ ಆಯುರ್ವೇದ ಔಷಧಿಗಳ ಬೇಡಿಕೆ ಹೆಚ್ಚುತ್ತಿದೆ. ಆಯುರ್ವೇದವು ಪುರಾತನ ವಿಜ್ಞಾನವಾಗಿದ್ದು ಅದು ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಗೆ ಒತ್ತು ನೀಡುತ್ತದೆ. ವೀರ್ಯ ಚಲನಶೀಲತೆಗಾಗಿ ಅಥವಾ ಯಾವುದೇ ಬಂಜೆತನದ ಕಾರಣಕ್ಕಾಗಿ ಆಯುರ್ವೇದ ಔಷಧವು ವಿಷತ್ವವನ್ನು ತೆಗೆದುಹಾಕುವ ಮತ್ತು ದೋಷಗಳನ್ನು ಸಮತೋಲನಗೊಳಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಆಯುರ್ವೇದ ಪುರಾತನ ಪಠ್ಯದಲ್ಲಿ ಹಲವಾರು ಗಿಡಮೂಲಿಕೆಗಳನ್ನು ಉಲ್ಲೇಖಿಸಲಾಗಿದೆ. ಇವುಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯು ಅನೇಕ ಜೀವನ ಶೈಲಿ ಅಸ್ವಸ್ಥತೆಗಳನ್ನು ಗುಣಪಡಿಸಲು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ. ಆಯುರ್ವೇದದಲ್ಲಿ ಉಲ್ಲೇಖಿಸಲಾದ ಗಿಡಮೂಲಿಕೆಗಳು: ಗೋಕ್ಷೂರ, ಹಸಿರು ಕಾಫಿ ಬೀನ್, ಸಿಕ್ರು, ಶಿಲಾಜಿತ್, ಅಶ್ವಗಂಧ,
ಪುರುಷರ ಬಂಜೇತನದ ಸಮಸ್ಯೆಯನ್ನ ಹೇಗೆ ನಿವಾರಿಸುತ್ತದೆ ಎಂಬುದನ್ನ ಈ ಎಲ್ಲಾ ಗಿಡಮೂಲಿಕೆಗಳನ್ನ ಒಂದೊಂದಾಗಿ ಚರ್ಚಿಸೋಣ. ಗೋಕ್ಷೂರ ಶಕ್ತಿ ಚೈತನ್ಯವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಶಿಶ್ನ ಅಂಗಾಂಶವನ್ನ ಬಲಪಡಿಸುತ್ತದೆ. ಇದು ಭಾರ ಮತ್ತು ಕಾಮೋತ್ತೇಜಕ ಗುಣಲಕ್ಷಣಗಳಿಂದಾಗಿ ಶಿಶ್ನ ನಿರ್ಮಾಣವನ್ನ ಹೆಚ್ಚಿಸುತ್ತದೆ. ಒಟ್ಟಿನಲ್ಲಿ ಇದು ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಯ ಲಕ್ಷಣವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಅಶ್ವಗಂಧ ಟೆಸ್ಟೆಸ್ಟೆರಾನ್ ಮುಖ್ಯವಾಗಿ ಪುರುಷ ಹಾರ್ಮೋನ್ ಆಗಿದೆ, ಆದರೂ ಇದು ಸ್ವಲ್ಪ ಮಟ್ಟದಲ್ಲಿ ಮಹಿಳೆಯರಲ್ಲೂ ಕಂಡುಬರುತ್ತದೆ ಮತ್ತು ಇದು ಪ್ರಮುಖ ಆರೋಗ್ಯ ಪ್ರಯೋಜನಗಳಿಗೆ ಕಾರಣವಾಗಿದೆ. ಟೆಸ್ಟೆಸ್ಟೆರಾನ್ ಉತ್ಪಾದನಾ ಮಟ್ಟವು ಸಾಮಾನ್ಯವಾಗಿ ವಯಸ್ಸಿಗೆ ತಕ್ಕಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಒತ್ತಡದಿಂದ ಕೂಡಿದ ಜೀವನ ವಿಧಾನ. ಕಡಿಮೆ ಟೆಸ್ಟೆಸ್ಟೆರಾನ್ನ ಸಾಮಾನ್ಯ ಲಕ್ಷಣಗಳು ಕಡಿಮೆ ಸೆಕ್ಸ್ ಡ್ರೈವ್, ಆಯಾಸ, ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ, ದೇಹದ ಕೊಬ್ಬು ಹೆಚ್ಚಾಗುವುದು, ಸ್ನಾಯು ಮತ್ತು ಮೂಳೆ ದ್ರವರಾಶಿಯ ನಷ್ಟ ಮತ್ತು ಮನಸ್ಥಿತಿಯ ಬದಲಾವಣೆಗಳು. ಶಿಲಾಜಿತ್ ಈ ಆಯುರ್ವೇದ ಔಷಧವು ವೀರ್ಯ ಉತ್ಪಾದನೆಯನ್ನ ಉತ್ತೇಜಿಸುತ್ತದೆ ಮತ್ತು ವೀರ್ಯಾಣುಗಳ ಸಂಖ್ಯೆಯನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ವಾಸ್ತವವಾಗಿ ಕೆಲವು ತಜ್ಞರ ಪ್ರಕಾರ ಶಿಲಾಜಿತ್ ಒಟ್ಟು ವೀರ್ಯಾಣುಗಳ ಸಂಖ್ಯೆಯನ್ನ 62% ಹೆಚ್ಚಿಸುತ್ತದೆ. ಹಸಿರು ಕಾಫಿ ಬೀನ್ ಹಸಿರು ಕಾಫಿ ಬೀಜಗಳು ನಿಮ್ಮ ದೇಹವು ತನ್ನ ದಿನನಿತ್ಯದ ಕ್ರಿಯೆಯ ಮೂಲಕ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಇದು ನೈಸರ್ಗಿಕವಾಗಿ ಯಕೃತ್ತನ್ನ ಶುದ್ಧೀಕರಿಸುತ್ತದೆ. ಇದು ಜೀವಾಣು, ಹೆಚ್ಚುವರಿ ಕೊಲೆಸ್ಟ್ರಾಲ್ ಮತ್ತು ಅನಗತ್ಯ ಕೊಬ್ಬನ್ನ ತೊಡೆದುಹಾಕಲು ಸಹಾಯ ಮಾಡುತ್ತದೆ. ನಿಮ್ಮ ಯಕೃತ್ತು ಉತ್ತಮ ಸ್ಥಿತಿಯಲ್ಲಿರುವುದರೊಂದಿಗೆ ನಿಮ್ಮ ದೇಹದ ಚಯಾಪಚಯವು ಉತ್ತಮವಾಗಿರುತ್ತದೆ. ಇದು ಮೇಲೆ ತಿಳಿಸಲಾದ ಎಲ್ಲಾ ಇತರ ಪ್ರಯೋಜನಗಳಿಗೆ ಸಹಾಯ ಮಾಡುತ್ತದೆ. ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ. ಸ್ತ್ರೀಯರಲ್ಲಿ ಸಂತಾನಹೀನತೆ ಸಮಸ್ಯೆ ಇದ್ದರೂ ಅದನ್ನು ಕೂಡ ಪರಿಹರಿಸುತ್ತೇವೆ.